ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ಈ ಸುಂದರವಾದ ಒಂದು ಸ್ಥಳದಿಂದ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಉದಯದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ವಾಕ್ಯ ಕೇಳುವುದೊಂದು ಆಶೀರ್ವಾದ. ಆದರೆ ಈ ಒಂದು ಸ್ಥಳದಿಂದ ಈ ವಾಕ್ಯವನ್ನು ನಿಮಗೆ ತಲುಪಿಸುವುದು ನನಗೂ ಬಹಳ ಸಂತೋಷ. ಈ ದಿನದಲ್ಲಿ ನಾವು ಕರ್ತನ ವಾಕ್ಯ ಹೀಗೆ ಗಮನಿಸ್ತೇವೆ. ಕೀರ್ತನೆ 46ನೇ ಅಧ್ಯಾಯದ 2ನೇ ವಚನದಲ್ಲಿ, ಆದದ್ರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನು ಭಯವಿಲ್ಲ. ಪ್ರಿಯ ದೇವಜನರೇ, ನಮ್ಮ ಜೀವಿತವನ್ನು ನಡೆಸುವಾಗ ನಾವು ಎಂಥ ಭರವಸೆಯಲ್ಲಿ ಇರಬೇಕಂದ್ರೆ, ಭೂಮಿಯೇ ಮಾರ್ಪಟ್ಟರು. ನಾವೊಂದೊಂದು ಬಾರಿ ನಮ್ಮ ಕೆಲಸ ಹೋಗ್ಬಿಟ್ರೆ, ನಮ್ಮ ದುಡ್ಡು ಹೋಗ್ಬಿಟ್ರೆ, ನಮ್ಮ ಮನೆ ಹೋಗ್ಬಿಟ್ರೆ, ಆಸ್ತಿ ಹೋಗ್ಬಿಟ್ರೆ ಇದನ್ನು ಯೋಚನೆ ಮಾಡ್ತೀವಿ. ಆದರೆ ಕೀರ್ತನೆಗಾರನು ಬರೆದಿರುವ ಒಂದು ಸಾಲು ಹೀಗಿದೆ, ಭೂಮಿಯೇ ಮಾರ್ಪಟ್ಟರು ಅಂದರೆ ಇಡೀ ಭೂಲೋಕವೇ ಮಾರ್ಪಟ್ಟರು, ಈ ಸಮುದ್ರಗಳು ಕೂಡ ಅದು ಮುಳುಗಿ ಹೋದರು, ನನಗೇನು ಭಯವಿಲ್ಲ. ಇಂಥ ಭರವಸೆ ನಾವು ನಮ್ಮ ಜೀವಿತದಲ್ಲಿ ಬೆಳೆಸ್ಕೊಳ್ಬೇಕು. ಯಾಕೆ ಬ್ರದರ್ ಅಂತ ಭರವಸೆ? ಯಾಕೆಂದರೆ ನಮ್ಮ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ನಿಮ್ಮನ್ನು ಆತನು ಇಂಥ ಒಂದು ಪ್ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಏನೇ ಅಳಿದು ಹೋದರೂ ಕೂಡ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವ ಕರ್ತನಲ್ಲ. ಅದು ದಾವೀದನು ಅರ್ಥ ಮಾಡಿಕೊಂಡು ಒಂದು ಉತ್ತಮ ಭರವಸೆಯ ವಾಕ್ಯವನ್ನು ಬರೆದಿದ್ರು. ಏನಂದರೆ, ಭೂಮಿಯೇ ಮಾರ್ಪಟ್ಟರು, ಸಮುದ್ರಗಳು ಮುಳುಗಿ ಹೋದರೂ ಕೂಡ. ಸಮುದ್ರ ಮುಳುಗೋಕ್ಕೆ ಸಾಧ್ಯನ? ನೋಡ್ರಿ, ಎಷ್ಟು ವಿಶಾಲವಾದ ಅಗಲವಾದ ಇದರ ಅಂತ್ಯವನ್ನು ಕೂಡ ನಾವು ಎಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ದೊಡ್ಡ ವಿಶಾಲವಾದ ಸಮುದ್ರಗಳು ಒಂದು ವೇಳೆ ಅದೇ ಮುಳುಗೋದ್ರೂ ಕೂಡ ನನಗೆ ಭಯವಿಲ್ಲ. ಇವತ್ತು ಭಯಪಡುವಂಥ ಯವನಸ್ಥರುಗಳು, ಜೀವಿತ ನಡೆಸಿರುವಂಥ ಕುಟುಂಬಗಳು ಏನಾದರೂ ಕೂಡ ಚಿಕ್ಕ ಚಿಕ್ಕ ವಿಷಯಗಳಿಗೆ ಭಯಪಡ್ತಿದ್ರೆ ನಾನು ನಿಮ್ಮನ್ನು ಎಂಕರೇಜ್ ಮಾಡ್ತೇನೆ, ನಿಮ್ಮನ್ನು ಬಲಪಡಿಸೋದಕ್ಕೆ ಆಸೆ ಪಡ್ತೇನೆ. ಏನಂದರೆ, ಸಮುದ್ರವೇ ಮುಳುಗಿ ಹೋದರೂ ಕೂಡ ನೀವು ಭಯಪಡಬೇಡ್ರಿ. ಸರ್ವಶಕ್ತನಾದ ದೇವರು ನನ್ನನ್ನು ನಿಮ್ಮನ್ನು ಸುರಕ್ಷಿತವಾಗಿ ಕಾಯುವ ದೇವರು. ಎಷ್ಟೋ ಬಾರಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಭಯಪಡ್ತೇವೆ, ಒಂದು ಅನಾರೋಗ್ಯಕ್ಕೆ ಭಯಪಡ್ತೇವೆ, ಒಂದು ಚಿಕ್ಕ ಜಗಳದಲ್ಲಿ ನಾವು ಸೋತು ಹೋಗ್ತೇವೆ. ಇಲ್ಲ, ಸಮುದ್ರಗಳು ಮುಳುಗಿ ಹೋದರೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯೆಹೋವನು ನಮ್ಮನ್ನು ಕಾಯುವ ಗುರಾಣಿಯಾಗಿದ್ದಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ನಮ್ಮನ್ನು ಮುಂಜಾನೆಯಲ್ಲಿ ಅಪ್ಪ ನೋಡುವಾಗ ಬಹಳ ದೃಢವಾಗಿ ಬಲಪಡಿಸಿದಕ್ಕಾಗಿ ವಂದನೆ. ಹೌದು ಅಪ್ಪ, ಒಂದು ವೇಳೆ ಭೂಮಿ ಮಾರ್ಪಟ್ಟರು, ಸಮುದ್ರಗಳಿಗೂ ಮುಳುಗಿರೋದರು, ಅಪ್ಪ ನಮಗೆ ಭಯವಿಲ್ಲ. ಯಾಕಂದರೆ ನಮ್ಮನ್ನು ಕಾಯುವ ದೇವರು ನೀನಾಗಿದ್ದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇವತ್ತು ಜೀವಿತಗಳನ್ನು ನಡೆಸ್ತಿರುವಂಥ ಅಪ್ಪ, ಉತ್ತಮ ಕಾರ್ಯಗಳಿಗಾಗಿ ಆಸೆ ಪಡುತ್ತಿರುವಂಥ ಪ್ರಿಯ ಮಕ್ಕಳು, ಯವನಸ್ಥರು, ಕುಟುಂಬಸ್ಥರು ಯಾರೇ ಇರುವುದಾದರೂ ಅವರಲ್ಲಿರುವಂಥ ಭಯವನ್ನು ನೀನು ತೆಗೆದುಹಾಕು ಕರ್ತನೆ. ಅಪ್ಪ, ಅವರು ಭಯದಿಂದ ಕೆಲವು ಹೆಜ್ಜೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ಇವತ್ತು ಅವ್ರ ಭಯವನ್ನು ತೆಗೆದುಹಾಕಿ ಅವರ ಎಲ್ಲ ವಿಷಯಗಳನ್ನು ನಿನ್ನ ನಾಮದಲ್ಲಿ ಸಾಧಿಸೋದಕ್ಕೆ ಅವ್ರನ್ನ ಉಪಯೋಗಿಸ್ರಿ. ಭಯ ಅವ್ರನ್ನ ಹಿಂದಟ್ಟದಂತೆ ನೀನು ಧೈರ್ಯಪಡಿಸು. ಸಮಾಧಾನದಲ್ಲಿ ನಿನ್ನ ಮೇಲೆ ಆಳವಾದ ನಂಬಿಕೆಯಲ್ಲಿ ಜೀವಿತ ನಡೆಸೋದಕ್ಕೆ ಸಹಾಯ ಮಾಡು. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ದಿನ ಅವರಿಗೆ ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.